ಇದೇ ಶಿವಕುಮಾರ್ ಅವರು ಹೋರಾಟದ ಕೇಸ್ಗೆ ಹೋಗಿಲ್ಲ, ಅವ್ರು ಸ್ವಂತ ಇದಕ್ಕೋಸ್ಕರ ಜೈಲಿಗೆ ಹೋಗಿದ್ರು. ನಮಗೆ ಜೈಲೇನು ಹೊಸ್ತಲ್ಲ. ಜೈಲಲ್ಲಿ ನಿಮಗೆ ಕೂಲಿನೇ ಇವತ್ತು 600 ರೂಪಾಯಿ ಕೂಲಿ ಕೊಡ್ತಾನೆ, 15 kg ಅಕ್ಕಿ ಕೊಡ್ತಾರೆ. ಅಲ್ಲಿ ನಾವು 4 ಜನ ಫ್ಯಾಮಿಲಿ ಇದ್ದೀವಿ. 600 ಇಂಟು 2400 ರೂಪಾಯಿ ಆಯಿತು. ನಮ್ಮ ದನಗಳಿಗೆ ಹುಲ್ಲು ಹಾಕಲಿ, ನಮ್ಗೆ ಅಕ್ಕಿ ಕೊಳ್ಳಿ, ನಾವೆಲ್ಲ ಸ್ವಂತ ಜೈಲಲ್ಲೇ ಇರ್ತೀವಿ. ಜೈಲಲ್ಲೇ ಊಟ ಕರೆಕ್ಟಾಗಿ ನಮ್ಮ ಮನೇಲೂ ಊಟ ಮಾಡಲ್ಲ. ಆ ಥರ ಎಲ್ಲ ಜೈಲಿದ್ದು ಅನುಭವಿಸಿದ್ದೀನಿ ನಾನು. ಕರೆಕ್ಟಾಗಿ ಊಟ, ಒಳ್ಳೆ ಊಟ, ವಾರಕ್ಕೊಂದಿನ ಸ್ವೀಟು, ಡಾಕ್ಟ್ರು ಬರ್ತಾರೆ. ನಮ್ಮ ಮನೆಯವರೆಲ್ಲ ಜೈಲಲ್ಲೇ ಇರ್ತೀವಿ. ನಮ್ಮ ದನಗಳನ್ನ ಹೊಡ್ಕೊಂಡಿರ್ತೀವಿ, ಮೇವು ಹಾಕಲಿ. ಕೇಸ್ಗೆ ನೀವು ನಾನು ನೋಡಿರೋ ಮಟ್ಟ ಜೈಲುಗಳಲ್ಲಿ ನಿಮಗೆ ಸರ್ಕಾರಗಳಿಗೆ ನಮಗೆ ನೀರು ಕೊಡೋ ಯೋಗ್ಯತೆ ಇಲ್ಲ. ನಿಮಗೆ ಕುಡಿಯೋ ನೀರು ಕೊಡೋ ಯೋಗ್ಯತೆ ಇಲ್ಲ. ಇನ್ನು ಊಟ ಎಲ್ಲಿಂದ ಕೊಡ್ತೀರ ನೀವು? ಬೆಳೆ ಯಾರು ಬೆಳೀತಾರೆ? ಶಿವಕುಮಾರ್ ಅವರು. ಹಾಗಾಗಿ ಕೇಸ್ಗಳಿಗೆ ನಾವು ಇದರಲ್ಲ. ಇವಾಗ ಎಷ್ಟು ಜನ ಇದ್ದಾರೆ, ಎಷ್ಟು ಜೈಲಿದೆ, ಎಲ್ಲಿ ತುಂಬ್ತೀರ ನಮ್ಮನ್ನೆಲ್ಲ ನೀವು? ಯಾವುದೇ ಕಾರಣಕ್ಕೂ ಆ ಒಂದು ಇದ್ರೆ ಅದನ್ನ ಮರ್ತು ಬಿಡಿ. ಆಗ ಎಷ್ಟು ಜನ ಪೊಲೀಸ್ ಇದ್ದಾರೆ, ಎಷ್ಟು ಜನ ಆಯಿತು ಪೊಲೀಸರು ರೈತರಿದ್ದಾರೆ. ಎಲ್ಲ ಪೊಲೀಸರು ಕೆಟ್ಟವರಲ್ಲ, ಅವರು ವಿಧಿ ಇಲ್ಲದೆ ಪೊಲೀಸ್ ಕೆಲಸಕ್ಕೆ ಬಂದಿದ್ದಾರೆ. ಎಷ್ಟು ಜನ ಮಿಲಿಟ್ರಿ ಇದ್ದಾರೆ, ಎಲ್ಲರೂ ನೀವು ಹೇಳ್ಕೊಂಡಿರ್ತೀವಿ. ಅವ್ರಿಗೂ ಅವರ ಅಪ್ಪ ಅಮ್ಮ ಕಷ್ಟದಲ್ಲಿರ್ತಾರೆ, ರೈತರಾಗಿ ಅವ್ರಿಗೂ ಗೊತ್ತು. ಈಗ ನೀವು ಮಾಧ್ಯಮದವರು ಅಂದ ತಕ್ಷಣ ರೈತರು ಬೇಡವ ನಿಮಗೆ? ಮಾಧ್ಯಮದ ಮೈಕ್ನ ತಿನ್ನಕತ್ತೆ ನಾವು ಈಗ ಅವರು. ಹಾಗಾಗಿ ನಿಮ್ಗಳಿಗೆ ಎಷ್ಟೋ ಜನಗಳಿಗೆ ಎಲ್ಲರಿಗೂ ನೀವೇ ನಮಗಿಂತ ಹೆಚ್ಚಾಗಿ ಹೋರಾಟ ಮಾಡಿ ನಿಮ್ಮ ಮುಖಾಂತರ ನಾವು ಹೇಳೋದು. ನೀವು ನಮಗಿಂತ ಹೆಚ್ಚಾಗಿ ನಿಮ್ಮ ಮಾಧ್ಯಮದ ಮಿತ್ರರು, ನೀವು ಇಡೀ ದೇಶಕ್ಕೆ ಎಲ್ಲಕ್ಕೂ ಮುಟ್ಸೋ ಅಂತ ಒಂದು ಒಳ್ಳೆಯ ಕೆಲಸ ಮಾಡ್ತಿದ್ರು. ಹಾಗಾಗಿ ಜೈಲುಗಳು, ಈ ಹೋರಾಟಗಳು, ಕೇಸ್ಗಳು, ಮತ್ತು ನಮಗೆ ಲಾಯರ್ಗಳು, ಫ್ರೀ ಮಾಡೋ ಲಾಯರ್ಗಳಿದ್ದಾರೆ, ಜಡ್ಜ್ಗಳು ಇದ್ದಾರೆ. ಹಾಗಾಗಿ ನಾವೆಲ್ಲ ಸುಮಾರು ನೀವು ಜೈಲಿಗೆ ಹೋಗ್ತೀವಿ ಅಂತ ಹೋಗ್ತೀವಿ ನಾವು. ಹಾಗಾಗಿ ನಾವೆಲ್ಲ ಒಂದಷ್ಟು ಜನ ಇದಕ್ಕೆ ನಾವು ಹೋರಾಟಕ್ಕೆ ಇಳಿತಿರಲಿಲ್ಲ. ಕೇಸು, ಜೈಲು, ಲಾಠಿ ಚಾರ್ಜ್ಗೆ ನಾವು ಎದುರಲ್ಲ. ಹಾಗಾಗಿ ಒಂದ್ಸತಿ ಯಡಿಯೂರಪ್ಪನವ್ರಿಗೆ ನಾವು ತಗೊಂಡು ನಮ್ಮ ಚಾಮರಾಜನಗರದಲ್ಲಿ ಲಾಠಿ ಚಾರ್ಜ್ ಮಾಡಿದ್ರು, ದೌರ್ಜನ್ಯ ಮಾಡಿದರು. ನಾವು ಪಾದಯಾತ್ರೆ ಬಂದು ಅದೇ ಲಾಠಿನ ನಾವು ಯಡಿಯೂರಪ್ಪನಿಗೆ ಕೊಡ್ತೀವಿ, ಹೊಡೆಯಲ್ಲ ನಾವು, ಲಾಠಿ ಕೊಡ್ತೀವಿ. ಹಾಗಾಗಿ ನಮಗೆ ಗೊತ್ತು. ಯಾಕಂದರೆ ನಮ್ಮ ಕೆಲಸ ಮಾಡೋಕ್ಕೆ ಕೂರ್ಸಿರೋರಿಗೆ ಆ ಥರ ದರ್ಪ ಇದ್ದರೆ ನಾವು ಕೂರ್ಸೋಕ್ಕೆ ಎಷ್ಟು ಕಷ್ಟಪಟ್ಟು, ನಮಗೆ ಎಷ್ಟು ದರ್ಪ. ಈ ಪ್ರಭು ನನಗೆಷ್ಟು ದರ್ಪ, ಕೊಬ್ಬು, ನನಗೆಷ್ಟು ಅಹಂಕಾರ ಇದೆ, ನಿಮಗೆ ಎಷ್ಟಿದ ಮೇಲೆ ನಿಮ್ಮನ್ನ ಕೂರ್ಸಿರೋರಿಗೆ, ನೀವು ಕೆಲಸ ಮಾಡೋ ಸೇವಕನಿಗೆ ಅಷ್ಟಿರ್ಬೇಕಾರೆ ಕೆಲಸ ಮಾಡಿಸ್ಕೊಳ್ಳೋರಿಗೆ ನಮ್ಗೆ ಯಾವ ಥರ ದರ್ಪ ಇರೋದ ನಾವು ತೋರಿಸ್ತೀವಿ. ಆ ಥರ ಅಲ್ಲ ಸರ್. ಇವಾಗ